ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಪರ್ಫೆಕ್ಟ್ ಅಳತೆಯಲ್ಲಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪನ ಗಂಟಿನಿಂದಲೇ ಚೆನ್ನಾಗಿ ಮುದ್ದೆ ಬರುತ್ತೆ. ಮತ್ತು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ನಾವು ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ನೋಡಿ ಈ ಥರ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಆ ಲೋಟದಲ್ಲಿ 2 ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇನ್ನು ಸ್ವಲ್ಪ 2 ಸ್ಪೂನು ರಾಗಿ ಹಿಟ್ಟನ್ನು ಒಂದು ಗಿಳ್ಳಿಗೆ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನ ಗಂಟಿಲ್ದಾಗೆ ಅದನ್ನು ನೀಟಾಗಿ ಕಲಕಬೇಕು. ಅದನ್ನ ನೀಟಾಗಿ ಕಲಕ್ಬಿಟ್ಟು ಅದನ್ನು ಈ ನೀರು ಏನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ಆ ನೀರೊಳಗೆ ಹಾಕಬೇಕು. ಅಂದರೆ ನೀವು ಆ ಹಿಟ್ಟನ್ನು ಕಲಸಿರೋ ಹಿಟ್ಟನ್ನು ಹಾಕ್ತಾನೆ ಅದನ್ನು ಗೂರಾಡ್ತಾ ಇರಬೇಕು. ಈ ಉಪ್ಪಿಟ್ಟು ಯಾವ ಥರ ರವೆ ಹಾಕಿ ಗೂರಾಡ್ತಾ ಇರ್ತಾರಲ್ಲ ಆ ಥರ. ಒಂದು ಸಲ ಹಾಕೋಕೆ ಹೋಗ್ಬಿಟ್ರೆ ಅದು ಗಂಟಾಗ್ದಂಗೆ ಆಗ್ಬಿಡುತ್ತೆ. ಮತ್ತು ನೀರು ಅಷ್ಟೇ ಜಾಸ್ತಿ ಬಿಸಿಯಾಗಿರಬಾರ್ದು, ಸ್ವಲ್ಪ ಬೆಚ್ಚಗೆ ಇರಬೇಕಷ್ಟೇ. ಅಂಥ ಟೈಮಲ್ಲಿ ಹಾಕಬೇಕು. ಜಾಸ್ತಿ ಬಿಸಿಯಾಗಿರೋ ಟೈಮಲ್ಲಿ ಹಾಕೋಕೆ ಹೋದರೆ ಅದು ಫುಲ್ ಗಂಟು ಥರ ಆಗ್ಬಿಡುತ್ತೆ. ಆಮೇಲೆ ಮುದ್ದೆ ಚೆನ್ನಾಗಿ ಬರೋಲ್ಲ. ಇವಾಗ ನೋಡಿ ಅದು ಹಾಕಿರ್ತೀವಲ್ಲ ಅದು ಉಕ್ಕು ಬಂದಿದೆ. ಇವಾಗ ಉಕ್ಕು ಬಂದಮೇಲೆ ನಾನಿವಾಗ 2 ಗ್ಲಾಸು ನೀರು ಹಾಕಿದ್ನಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸು ಮತ್ತು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಗ್ಲಾಸ್ ಹಿಟ್ಟು ಫುಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ತೀರಾ ಮುದ್ದೆ ಬಿಗಿ ಆಗಿಬಿಡುತ್ತೆ. ತೀರಾ ಕಮ್ಮಿ ಹಾಕ್ಕೊಂಡ್ಬಿಟ್ರೆ ಮುದ್ದೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಾವು ಯಾವತ್ತೂ ಮುದ್ದೆಗೆ ಹಿಟ್ಟನ್ನು ಸ್ವಲ್ಪ ಮುಕ್ಕಾಲು ಭಾಗನೇ ಹಾಕ್ಕೊಂಡಿರಬೇಕು. ತೀರಾ ಒಂದು ಅರ್ಧ ಭಾಗ ಹಾಕ್ಕೊಂಬಿಟ್ಟು ತೀರಾ ನೀರು ಥರ ಇದ್ದರೆ ಅದು ಗಂಟಾಗುತ್ತೆ. ನೀವೇನೇ ಮಾಡಿದರೂ ಅದು ಮುದ್ದೆ ಚೆನ್ನಾಗಿ ಬರೋಲ್ಲ. ಆಮೇಲೆ ನೋಡಿ ಇವಾಗ ಎಲ್ಲ ನೀಟಾಗಿ ಒಂದು 2 ನಿಮಿಷ 3 ನಿಮಿಷ ನೀಟಾಗಿ ಬೇಯಿಸಬೇಕು. ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಒಂದು 2 ನಿಮಿಷ ಬೇಯಿಸಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಿದ್ದರೆ ಜಾಸ್ತಿ ನಿಮಿಷ ಬೇಯಿಸ್ಬೇಕಾಗುತ್ತೆ. ನೋಡಿ ಇಲ್ಲಿ ನೀಟಾಗಿ ಬೆಂದಿದೆ. ಇದನ್ನು ನೀಟಾಗಿ ಒಂದು ಸೌಟು ಇಲ್ಲ ನಿಮಗೆ ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ಥರದೊಂದು ಸೌಟು ತೊಗೊಂಡ್ಬಿಟ್ಟು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಅಂದರೆ ನಾವು ಒಂದು ಸಲ ಹಿಂಗೆ ಹಾಕ್ಬಿಟ್ಟು ಗೂರಾಡ್ತಾ ಇರಬೇಕು ನೀಟಾಗಿ. ಅದನ್ನು ಬಿಡಬಾರ್ದು, ಕೈನ ಬಿಟ್ಟು ಮತ್ತೆ ಅದನ್ನು ಗೂರಾಡೋಕೆ ಹೋಗ್ಬಿಟ್ರೆ ಅದೇ ಮಾಡುತ್ತೆ, ನೀಟಾಗಿ ಅದು ಮಿಕ್ಸ್ ಆಗೋಲ್ಲ, ಗಂಟಾಗೋ ಚಾನ್ಸಸ್ಸು ಭಾಳ ಇರುತ್ತೆ. ನೋಡಿ ಇವಾಗ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಇನ್ನೇನು ಮಿಕ್ಸ್ ಆಯಿತು ಅನ್ಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಒಂದು ಸ್ವಲ್ಪನೂ ಗಂಟಿಲ್ಲ. ಮತ್ತು ನಾನು ನೀರು ಕೈಯಲ್ಲಿ ಹಜ್ಜಿಬಿಟ್ಟು ನೋಡಿದ್ದೀನಿ ನೋಡಿ, ಒಂದು ಸ್ವಲ್ಪನೂ ಅದು ಅಂಟ್ತಾ ಇಲ್ಲ ಅಂದರೆ ಅದು ಕರೆಕ್ಟಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಮುದ್ದೆ ಆಗಿದೆ ಅಂತ ರೆಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದನ್ನು ನಾವು ಈಗ ಈ ಮುದ್ದೆನ ಎಲ್ಲ ತೊಗೊಂಡಿದ್ದೀವಲ್ಲ, ನೀಟಾಗಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಮಣ್ಣಿ ಮೇಲೆ ಹಾಕ್ಬಿಟ್ಟು, ಈಗ ನೀವು ಸ್ಲ್ಯಾಬ್ ಮೇಲೆ ಕಿಚನ್ ಸ್ಲ್ಯಾಬ್ ಮೇಲೆ ಹಾಕ್ತಿರೋ ಇಲ್ಲ ಚಪಾತಿ ಹೊಸಿತಿರಲ್ಲ ಆ ಮಣ್ಣೆ ಮೇಲೆ ಹಾಕ್ತಿರೋ ಯಾವ್ದ್ರ ಮೇಲೆ ನಿಮಗೆ ಈಸಿ ಅನಿಸುತ್ತೋ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ಟಿದರೆ ಮುಗಿದೋಯ್ತು ಅಷ್ಟೇ ಮುದ್ದೆ. ಇದಕ್ಕೆ ಕೆಲವೊಬ್ಬರು ಉಪ್ಪು ತುಪ್ಪ ಎಣ್ಣೆ ಏನೇನೋ ಹಾಕ್ತಾರೆ, ಬಟ್ ನಾನು ಏನೂ ಹಾಕಲ್ಲ. ಏನೂ ಹಾಕ್ತಿರೋ ಒಂದು ಗಂಟಿಲ್ದಲೇ ಇಷ್ಟು ಚೆನ್ನಾಗಿ ಮಾಡ್ಬೋದು ನೋಡಿ ಮುದ್ದೆನ. ಇದೇ ರೀತಿ ಸ್ಟಾರ್ಟಿಂಗ್ ಮಾಡೋರಿಗೆ, ಹೊಸೊಬ್ಬರಿಗೆ, ಬಿಗಿನರ್ಸಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ. ತುಂಬ ಸಖತ್ತಾಗಿ ಸಾಫ್ಟಾಗಿ ಮತ್ತು ಒಂದು ಗಂಟಿಲ್ದಲೇ ನೀಟಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ಈ ಥರ ಮುದ್ದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನು ಹೇಳ್ಕೊಟ್ಟಿರೋ ಅಳತೆಯಲ್ಲಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ. ಮತ್ತು ನೀವೇನು ಇದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕೋ ಅವಶ್ಯಕತೆನೇ ಇರಲ್ಲ. ನನ್ನ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.